ಕೂಡ ಲೋಕಾಯುಕ್ತ ದಾಳಿಯಾಗಿದೆ. ಗದಗಿನ ಟೌನ್ ಸಿಪಿಐ ಮನೆ ಮೇಲೆ ಲೋಕಾಯುಕ್ತರು ರೇಡ್ ಮಾಡಿದ್ದಾರೆ. ಗದಗ ಟೌನ್ ಸಿಪಿಐ ಡಿ.ಬಿ. ಪಾಟೀಲ್ ಮನೆಯಲ್ಲಿ ಪರಿಶೀಲನೆ ಆಗ್ತಾ ಇದೆ. ನವನಗರದ ಸೆಕ್ಟರ್ ನಂಬರ್ 18ರಲ್ಲಿರುವಂಥ ಅವರು ಗದಗ್ನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಅವರ ಮನೆ ಇರೋದು ಬಾಗಲಕೋಟೆಯಲ್ಲಿ. ಸೆಕ್ಟರ್ ನಂಬರ್ 18ರಲ್ಲಿರುವಂಥ ಮನೆ ಅದು, ನವನಗರದ ಸೆಕ್ಟರ್. ಅಕ್ರಮ ಆಸ್ತಿಗಳಿಗೆ ಆರೋಪದ ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಬಾಗಲಕೋಟೆ ಸೇರಿ ಹಲವೆಡೆ ಅಕ್ರಮ ಆಸ್ತಿ ಮಾಡಿದ್ದಾರೆ ಎನ್ನುವ ಆರೋಪ ಇದೆ. ಗದಗ್, ಬಾಗಲಕೋಟೆ ಸೇರಿ 5 ಕಡೆ ದಾಳಿಯನ್ನು ನಡೆಸಲಾಗಿದೆ. ಇದು ಗದಗ್ ಟೌನ್ ಸಿಪಿಐ ಡಿ.ಬಿ. ಪಾಟೀಲ್ ಮನೆಯಲ್ಲಿ ಲೋಕಾಯುಕ್ತ ದಾಳಿಯ ದೃಶ್ಯಗಳು. ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ, ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಹೇಗೆ ಅವರ ಇರುವಂಥ ಆಸ್ತಿ ಎಷ್ಟು, ಸಹಜವಾಗಿ ಅವರ ಬರುವಂಥ ಆದಾಯ ಎಷ್ಟು, ಆದಾಯಕ್ಕೂ ಮೀರಿ ಮಾಡಿರುವಂಥ ಆಸ್ತಿ ಎಷ್ಟು, ಎಲ್ಲವನ್ನು ಕೂಡ ಲೋಕಾಯುಕ್ತರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಕಲಬುರಗಿಯಲ್ಲೂ ಕೂಡ ಲೋಕಾಯುಕ್ತರು ಬೇಟೆಯಾಡಿದ್ದಾರೆ. RDPR ಎಕ್ಸಿಕ್ಯೂಟಿವ್ ಇಂಜಿನಿಯರ್ PDO ಮನೆಗಳ ಮೇಲೆ ದಾಳಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ ಅವರ ಕಚೇರಿ ಮತ್ತು ನಿವಾಸದ ಮೇಲೆ ದಾಳಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ PRED ಅಂದರೆ RDPR ಡಿಪಾರ್ಟ್ಮೆಂಟ್ನ PRED ವಿಭಾಗದ ಕಾರ್ಯನಿರ್ವಾಹಕ ಅಭಿಯಂತರ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಲ್ಲಿಕಾರ್ಜುನ. ಇನ್ನು ಬೆಂಗಳೂರಿನಲ್ಲಿರುವಂಥ ನಿವಾಸದ ಮೇಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಣ್ಣೂರು ಗ್ರಾಮ ಪಂಚಾಯಿತಿಯ PDO ಮನೆ ಮೇಲೆ ಕೂಡ ಲೋಕಾಯುಕ್ತ ದಾಳಿಯಾಗಿದೆ. PDO ರಾಮಚಂದ್ರ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಸೇಡಂ ರಸ್ತೆಯ ಮಾನಸ ರೆಸಿಡೆನ್ಸಿ ಮೇಲೆ ದಾಳಿ ನಡೆದಿದೆ. ವಿಜಯಪುರದ ಬೊಮ್ಮನಹಳ್ಳಿ ಇರುವಂಥ ಮನೆಯ ಮೇಲೂ ಕೂಡ ರೇಡ್ ಮಾಡಲಾಗಿದೆ. ಲೋಕಾಯುಕ್ತ SP BK ಉಮೇಶ್ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಮಹತ್ವದ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಲೋಕಾಯುಕ್ತ ದಾಳಿಯಾಗಿದೆ. ಲೋಕಾಯುಕ್ತ ದಾಳಿಯ ವೇಳೆ ಕುಬೇರರ ಸಂಪತ್ತು ಬಟಾಬೈಲಾಗ್ತಾ ಇದೆ. ಸರ್ಕಾರಿ ಅಧಿಕಾರಿಗಳಾಗಿದ್ದರೂ ಕೂಡ ಅಕ್ರಮವಾಗಿ ಹಣ ಸಂಪಾದನೆ ಮಾಡಿ ಅವರು ಮಾಡಿರುವಂಥ ಆಸ್ತಿ ಚಿನ್ನ, ಬೆಳ್ಳಿ, ವಜ್ರ ಹೀಗೆ ಅದರ ಜೊತೆಗೆ ಅವರ ಭ್ರಷ್ಟಾಚಾರದ ಆರೋಪಗಳೇನಿತ್ತು ಆ ಆರೋಪಗಳ ಆಧಾರದ ಮೇಲೇ ದಾಳಿ ನಡೆದಿರುತ್ತೆ. ನೋಡ್ತಾ ಇದ್ದೀರಿ, ಪ್ರತಿಯೊಂದೂ ಕೂಡ ಒಂದು ಲಕ್ಸುರಿಯಸ್ ಮನೆಗಳು, ಅರಮನೆಗಳ ರೀತಿಯಲ್ಲಿ ಕಟ್ಕೊಂಡಿದ್ದಾರೆ ಮನೆಗಳನ್ನು. ಹೀಗಾಗಿ ಇವರ ಮನೆಗಳ ಮೇಲೆ ದಾಳಿ ಮಾಡಿ ಆಸ್ತಿ ಪಾಸ್ತಿಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈ ತನಿಖೆಯ ವೇಳೆ ಎಷ್ಟೊಂದು ಹಣ, ಚಿನ್ನಾಭರಣ ಜಪ್ತಿ ಆಗತ್ತೆ ನೋಡಬೇಕಾಗಿದೆ. ನೀವು ಸೈನ್ ಕೆಳಗೆ